ಅವರೆಲ್ಲ ಸಿದ್ದರಾಮಯ್ಯ ಕಷ್ಟದಲ್ಲಿದ್ದಾಗ ನೆರವಾದವರು, ಕುರ್ಚಿ ಸಂಕಷ್ಟ ಎದುರಾದಾಗ ಅಹಿಂದ ಅಸ್ತ್ರ ಹೊಡೆದವರು. ಈಗ ಸಿದ್ದರಾಮಯ್ಯ ನಮ್ಮ ಪಾಲಿನ ವರವಾಗ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಹೈಕಮಾಂಡ್ ಜೊತೆ ಚರ್ಚಿಸಿ ಮಂತ್ರಿ ಸ್ಥಾನ ಕೊಡಿಸ್ತಾರೆ ಅಂತ ನಂಬಿದವರಿಗೆ ಆದರೆ ಅಹಿಂದ ನಾಯಕರ ಈ ನಂಬಿಕೆ ಈಗ ಹುಸಿಯಾಗಿದೆ. ಹೀಗಾಗಿ ಅಹಿಂದ ಶಾಸಕರೇ ಸಿದ್ದರಾಮಯ್ಯ ಮೇಲೆ ಬೇಸರಗೊಂಡಿದ್ದಾರೆ. ಅದರಲ್ಲೂ ಅತ್ಯಾಪ್ತ ಮಹದೇವಪ್ಪ ದೆಹಲಿಗೆ ಹಾರಿದ್ದಾರೆ. ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿದ್ದರಿಂದಲೇ ನನಗೆ ಮುಳುವಾಯಿತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನಾದ್ದರಿಂದ ಅವರ ಒಂದು ಪಾಳ್ಯದಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿದ್ವಿ. ಬಹುಶಃ ಅದು ಎಲ್ಲೋ ಒಂದು ಕಡೆ ನನ್ನ ಇದು ಅಧಿಕಾರಕ್ಕೆ ಮುಳುವಾಗಿರ್ಬೋದು. ಅಹಿಂದ ಶಾಸಕರ ಪರ ಬ್ಯಾಟಿಂಗ್ ಮಾಡಲಿಲ್ವಾ ಸಿದ್ದರಾಮಯ್ಯ? ಸಿದ್ದರಾಮಯ್ಯನವರು ಏನು ನೆಪ ಹೇಳ್ತಾ ಇದ್ರು, ಸತ್ಯ ಹೇಳ್ತಾ ಇದ್ರು ಗೊತ್ತಿಲ್ಲ. ಸಿದ್ದು ವಿರುದ್ಧ ಸಿಡಿದ ಅಹಿಂದ ಶಾಸಕರು, ದೆಹಲಿಗೆ ಹಾರಿದ ಮಹದೇವಪ್ಪ. ಕಾಂಗ್ರೆಸ್ ಮನೆ ಈಗ ಕವಲುದಾರಿಯಾಗಿದೆ. ಒಂದ್ ಕಡೆ ಶಾಸಕರ ಮುನಿಸಿಗೆ ಮದ್ದರೆಯುತ್ತಿದ್ರೆ, ಮತ್ತೊಂದ್ ಕಡೆ ಮತ್ತೊಂದಿಷ್ಟು ಶಾಸಕರ ಅಸಮಾಧಾನ ಸ್ಫೋಟವಾಗ್ತಿದೆ. ಮುನಿಸಿನ ಮನೆಯಾಗಿರೋ ಕಾಂಗ್ರೆಸ್ನಲ್ಲಿ ಶಾಸಕರ ಸಿಟ್ಟು ತಣಿಸಲು ಸಿಎಂ ಡಿಕೆ ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಫೀಲ್ಡಿಗೆ ಇಳಿದಿದ್ದಾರೆ. ಕೆಲವರನ್ನ ಸಮಾಧಾನ ಪಡಿಸುವಷ್ಟರಲ್ಲೇ ಹಲವರು ಸಿಡಿದೇಳ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ಸಿದ್ದರಾಮಯ್ಯ ವಿರುದ್ಧ ಅಹಿಂದ ಶಾಸಕರು ತಿರುಗಿ ಬಿದ್ದಿದ್ದಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನಾದ್ದರಿಂದ ಅವರ ಒಂದು ಪಾಳ್ಯದಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿದ್ವಿ. ಬಹುಶಃ ಅದು ಎಲ್ಲೋ ಒಂದು ಕಡೆ ನನ್ನ ಇದು ಅಧಿಕಾರಕ್ಕೆ ಮುಳುವಾಗಿರ್ಬೋದು ಅಂತ ನನ್ನ ಭಾವನೆ ಇದೆ. ಅಹಿಂದ ಕುರ್ಚಿಗೆ ಸಂಕಷ್ಟ ಬಂದಾಗ ಸಿದ್ದರಾಮಯ್ಯ ಬಳಸುತ್ತಿದ್ದ ರಾಜಕೀಯ ಅಸ್ತ್ರವೇ ಅಹಿಂದ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಹಾಗೂ ದಲಿತರೇ ಸಿದ್ದರಾಮಯ್ಯ ಅವರ ಬಲ. ಇದೇ ರಾಜಕೀಯ ಸೂತ್ರ ಹಿಡಿದು ಸಿದ್ದರಾಮಯ್ಯ ಉರುಳಿಸಿರೋ ದಾಳಗಳು ಒಂದೆರಡಲ್ಲ. ಈಗ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ನಾಯಕರು ಈಗಲೂ ಸಿದ್ದರಾಮಯ್ಯರನ್ನ ನಂಬಿದ್ರು. ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಮಾತನಾಡಿ ನಮಗೆ ಮಂತ್ರಿ ಸ್ಥಾನ ಕೊಡಿಸ್ತಾರೆ ಅಂತ ನಂಬಿದ್ರು. ಆದ್ರೆ ಅಹಿಂದ ಶಾಸಕರ ಲೆಕ್ಕಾಚಾರ ಉಲ್ಟಾ ಆಗಿದೆ. ಹೀಗಾಗಿ ಅಹಿಂದ ಶಾಸಕರು ಸಿದ್ದರಾಮಯ್ಯ ಅವರ ವಿರುದ್ಧ ಮುನಿಸಿಕೊಂಡಿದ್ದಾರೆ ಎನ್ನುವ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಕಾವೇರಿದೆ. ಹೌದು, ಸಚಿವ ಸಂಪುಟ ವಿಸ್ತರಣೆ ಮಾಡುವ ಮುನ್ನ ಹೈಕಮಾಂಡ್ ಅಳೆದು ತೂಗುವ ತಕ್ಕಡಿ ಹಿಡಿದಿತ್ತು. ಸಿದ್ದರಾಮಯ್ಯ, ಡಿಕೆ, ಬಿಕೆ ಹರಿಪ್ರಸಾದ್ರಿಂದ ಪಟ್ಟಿ ತರಿಸಿಕೊಂಡಿತ್ತು. ಇದೇ ಪಟ್ಟಿ ವಿಚಾರಕ್ಕೀಗ ಅಹಿಂದ ಬಿರುಕು ಬಿಡುವ ಸೂಚನೆ ಕಾಣ್ತಿದೆ. ಏನದು ಅಂತ ಹೇಳ್ತೀವಿ ನೋಡಿ. ಸಿದ್ದರಾಮಯ್ಯ ತಮ್ಮ ಹೆಸರು ಶಿಫಾರಸು ಮಾಡ್ತಾರೆ ಅಂತ ನಂಬಿದ ಆಪ್ತರಿಗೆ ಅಸಲಿ ವಿಚಾರ ಗೊತ್ತಾದಂತೆ ಕಾಣ್ತಿದೆ. ಸುರ್ಜೇವಾಲಾ ಜೊತೆ ಚರ್ಚೆ ವೇಳೆ ರಾಜ್ಯ ನಾಯಕರು ಶಿಫಾರಸು ಮಾಡಿದ್ದ ಹೆಸರು ಬಹಿರಂಗವಾಗಿದೆ. ಸುರ್ಜೇವಾಲಾ ಜೊತೆಗಿನ ಚರ್ಚೆ ವೇಳೆ ಸಿದ್ದರಾಮಯ್ಯ, ಡಿಕೆ ರೆಫರ್ ಮಾಡಿದ್ದ ಲಿಸ್ಟ್ನಲ್ಲಿ ಕೆಲವು ಹೆಸರುಗಳು ಮಾತ್ರ ಇತ್ತು ಅನ್ನೋದು ಆಪ್ತರಿಗೆ ಗೊತ್ತಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಮೇಲೆ ಅಹಿಂದ ಶಾಸಕರು ಮುನಿಸಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸದ್ಯ ಎಚ್.ಸಿ. ಮಹದೇವಪ್ಪ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕೆ.ಸಿ. ವೇಣುಗೋಪಾಲ್ ಭೇಟಿಗೆ ಮುಂದಾಗಿದ್ದಾರೆ. ಮಹದೇವಪ್ಪ ಅವರಿಗೆ ಸಿದ್ದರಾಮಯ್ಯ ಅವರ ಮೇಲೆ ಬೇಸರ ಇದೆ ಅನ್ನೋ ಮಾತು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿದೆ. ಆದ್ರೆ ಈ ಬಗ್ಗೆ ಮಾತನಾಡಿರೋ ಸಿದ್ದರಾಮಯ್ಯ ಪುತ್ರ ಸಚಿವ ಯತೀಂದ್ರ, ನಮ್ಮ ತಂದೆ 14 ಹೆಸರುಗಳನ್ನ ಶಿಫಾರಸು ಮಾಡಿದ್ರು, ಅದರಲ್ಲಿ ಮೊದಲ ಹೆಸರೇ ಮಹದೇವಪ್ಪ ಅವರದು ಅಂತಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ಬಟ್ ತಂದೆಯವರು ಒಟ್ಟು 14 ಜನದ ಹೆಸರು ಕೊಟ್ಟಿದ್ರು. ನಾನು ಕೂಡ ಅದ್ರೊಳಗೆ ನೋಡಿಲ್ಲ, ತಂದೆಯವ್ರನ್ನ ಹತ್ರ ಕೇಳಿದ್ದಷ್ಟೇ. ಕೆಲವರು ಹೆಸರು ಹೇಳಿದ್ರು, ಈ ಥರ ಮಹದೇವಪ್ಪ ಸರ್ ಹೆಸರು ಕೊಟ್ಟಿದ್ದನ್ನ, ಮತ್ತು ಇನ್ನೂ ಒಂದಷ್ಟು ಜನ ಹೆಸರುಗಳನ್ನು ಕೊಟ್ಟಿದ್ದನ್ನು ಹೇಳಿದರು. ಮಹದೇವಪ್ಪ ಸರ್ ಅವ್ರ ಹೆಸರನ್ನು ಕೂಡ ತಂದೆಯವರು ಕೊಟ್ಟಿದ್ರು ಲಿಸ್ಟ್ನಲ್ಲಿ. ಬಟ್ ಹೈಕಮಾಂಡ್ ಅವರು ಈ ಬಾರಿ ಮಹದೇವಪ್ಪ ಸರ್ ಅವ್ರನ್ನ ಪರಿಗಣಿಸಿಲ್ಲ. ಬಟ್ ತಂದೆಯವರು ಎಚ್.ಸಿ. ಮಹದೇವಪ್ಪ ಅವರ ಹೆಸರನ್ನ ಕೊಟ್ಟಿದ್ರು. ಹೌದು, ಅದು ನಾ ಹೇಳಾಯ್ತಲ್ಲ, ಮೊದಲನೇ ಲಿಸ್ಟಲ್ಲೂ ಕೊಟ್ಟಿದ್ರು, ಇವಾಗ ಕೊಡ್ಬೇಕಾದ್ರೂ ಲಿಸ್ಟಲ್ಲಿ ಕೊಟ್ಟಿದ್ರು. ತಂದೆಯವರು ಸುಮಾರು 14 ಹೆಸರುಗಳನ್ನ ಕೊಟ್ಟಿದ್ರು. ಅದ್ರ ಮೊದಲನೇ ಹೆಸರು ಎಚ್.ಸಿ. ಮಹದೇವಪ್ಪ ಸರ್ ಅವ್ರದ್ದಿತ್ತು. ನಿಮ್ಮನ್ನ ನಂಬಿದ್ದೆ ಎಂದ ರಾಘವೇಂದ್ರ ಹಿಟ್ನಾಳ್. ದೇವರ ಮೇಲೆ ಭಾರ ಹಾಕಿದಂತೆ ಅಹಿಂದ ಶಾಸಕರೆಲ್ಲ ಸಿದ್ದರಾಮಯ್ಯ ಮೇಲೆ ಭಾರ ಹಾಕಿದ್ರು. ಅದೇ ರೀತಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಿದ್ದರಾಮಯ್ಯರನ್ನೇ ನಂಬಿದ್ರು. ಸಚಿವ ಸ್ಥಾನ ಕೈತಪ್ಪಿದ ಬೆನ್ನಲ್ಲೇ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದ ಹಿಟ್ನಾಳ್ ನಿಮ್ಮನ್ನೇ ನಂಬಿದ್ದೆ ಎಂದರಂತೆ. ಈ ಮಾತಿಗೆ ಸಿದ್ದರಾಮಯ್ಯ ಸಿಟ್ಟಾದ್ರು ಎನ್ನಲಾಗಿದೆ. ಈ ಎಲ್ಲಾ ಕಾರಣಕ್ಕೆ ರಾಜೀನಾಮೆ ಕೊಡೋದಾಗಿ ಆಪ್ತರ ಬಳಿ ಹಿಟ್ನಾಳ್ ಮಾತನಾಡಿದ್ದಾರೆ. ಈ ಬಗ್ಗೆ ಬಸವರಾಜ ರಾಯರೆಡ್ಡಿ ಅವರನ್ನ ಪ್ರಶ್ನಿಸಿದ್ರೆ, ಸಿದ್ದರಾಮಯ್ಯ ರಾಘವೇಂದ್ರಗೆ ಕೆಟ್ಟದ್ದು ಮಾಡಿಲ್ಲ, ನನಗೆ ಕೊಡಿಸಿದ್ದು ಸಿದ್ದರಾಮಯ್ಯ ಅವರೇ ಅಂತ ಹೇಳಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ ಬಗ್ಗೆ ಸಿದ್ದರಾಮಯ್ಯನವರ ಅಭಿಪ್ರಾಯ ಸರಿ ಇದೆ. ಅವರೇನು ಸಿದ್ದರಾಮಯ್ಯನವರು ಎಂದೂ ಕೆಟ್ಟದ್ದು ಮಾಡಿಲ್ಲ. ಯಾರಿಗೆ ನನಗೆ ಗೊತ್ತಿರುವ ಹಾಗೆ ರಾಘವೇಂದ್ರ ಹಿಟ್ನಾಳ್ಗೆ ಅವರು ಸಿದ್ದರಾಮಯ್ಯನ ಬಗ್ಗೆ ಅವರು ಕೆಟ್ಟದಾಗ ಏನೂ ಮಾತಾಡಿಲ್ಲ. ನೀವು ಕೂಡ ಸಿದ್ದರಾಮಯ್ಯನವರಿಗೆ ಧನ್ಯವಾದ, ನನ್ನ ಮಂತ್ರಿ ಮಾಡಕ್ಕೆ ಬಹಳ ಶ್ರಮಿಸಿದ್ದಾರೆ ಅಂತ ನೀವು ಕೂಡ ಹೇಳ್ತೀನಿ. ಈಗಲೂ ಹೇಳ್ತೇನೆ, ಅದರಲ್ಲಿ ತಪ್ಪೇನಿದೆ. ಶಿವಕುಮಾರ್ ಅವ್ರಿಗೆ ಹೇಳಿದ್ದೇನೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹೇಳಿದ್ದೇನೆ, ಸಿದ್ದರಾಮಯ್ಯನವರು ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೆಂಗೆ ಹೇಳಿ. ಸಿದ್ದರಾಮಯ್ಯ ನನ್ನನ್ನ ಬಿಟ್ರು ಎಂದ ನಾರಾಯಣಸ್ವಾಮಿ.
ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದ ಮತ್ತೊಬ್ಬ ಶಾಸಕ ನಾರಾಯಣಸ್ವಾಮಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಅವರ ಜೊತೆ ಗುರುತಿಸಿಕೊಂಡಿದ್ದೇ ಮುಳುವಾಯಿತು ಎಂದಿರುವ ನಾರಾಯಣಸ್ವಾಮಿ ಸಿದ್ದರಾಮಯ್ಯ ನನಗೆ ಕೈಕೊಟ್ರು ಎಂದಿದ್ದಾರೆ. ಬಿಆರ್ ಪಾಟೀಲ್ ಕೂಡ ಸಿದ್ದರಾಮಯ್ಯ ಏನ್ ನೆಪ ಹೇಳ್ತಿದ್ದಾರೋ ಏನೋ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಸಿದ್ದರಾಮಯ್ಯ ನನ್ನ ಹೆಸರು ಹೇಳಿದ್ದಾರೆ ಅಂತ ಪೊನ್ನಣ್ಣ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನಾದ್ದರಿಂದ ಅವರ ಒಂದು ಪಾಳ್ಯದಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿದ್ವಿ. ಬಹುಶಃ ಅದು ಎಲ್ಲೋ ಒಂದು ಕಡೆ ನನ್ನ ಇದು ಅಧಿಕಾರಕ್ಕೆ ಮುಳುವಾಗಿರ್ಬೋದು ಅಂತ ನನ್ನ ಭಾವನೆ ಇದೆ. ಕಡೆಗಳಿಗೆಯಲ್ಲಿ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ನನ್ನ ಕೈ ಬಿಟ್ಬಿಟ್ರು ಅನ್ನೋ ಒಂದು ನೋವು ಕೂಡ ನನಗಿದೆ. ಸಿದ್ದರಾಮಯ್ಯನ ಹೇಳ್ತಾರೆ ನಿಮ್ಮ ಜಿಲ್ಲೆಯಿಂದನೇ ನಿಮಗೆ ಅಡ್ಡಿ ಬರ್ತಾ ಇದೆಯಪ್ಪ ಅಂತ 3 ಸಲ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಏನು ನೆಪ ಹೇಳ್ತಾ ಇದ್ದರು ಸತ್ಯ ಹೇಳ್ತಾ ಇದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಖಂಡಿತವಾಗಿ ನನ್ನ ಹೆಸರು ಹೇಳಿದ್ದಾರೆ. ಅದರಿಂದ ನನಗೇನು ಅಂತ ಸಂಶಯ ಏನಿಲ್ಲ. ಖಂಡಿತವಾಗಿ ಅವರು ಹೇಳಿದ್ದಾರೆ, ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರು ಹೇಳಿದ ತಕ್ಷಣ ಹಾಗೆ ಬಿಡಬೇಕು ಅಂತ ಇಲ್ಲ. ಇನ್ನು ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೈತಪ್ಪಲು ಸಿದ್ದರಾಮಯ್ಯ ಕಾರಣ ಎಂಬ ಎಚ್ ವಿಶ್ವನಾಥ್ ಹೇಳಿಕೆಗೆ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಇದರಲ್ಲಿ ತಂದೆ ಕೈವಾಡ ಇಲ್ಲ ಅಂತ ಹೇಳಿದ್ದಾರೆ. ಬೇರೆಯವ್ರ ಸ್ವಾರ್ಥ ಇದೆ. ಯಾಕೆಂದ್ರೆ ತನ್ವೀರ್ ಸೇಠ್ ಕೊಟ್ಬಿಟ್ರೆ ಹಿರಿಯ ಅವನು ತಮ್ಮ ಮಗನಿಗೆ ಇದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತಪ್ಪೋಯ್ತದೆ ಇದು ಅನ್ನೋ ಸ್ವಾರ್ಥ ಅವ್ರಿಗೆ ಅವ್ರು ನಿಂತು ಅವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಜಮೀರ್ ಅವರೇ ಈ ಬಾರಿನೂ ಆಯ್ಕೆ ಮಾಡಬೇಕು ಮಂತ್ರಿಯಾಗಿ ಅಂತ ಹೇಳಿ ಅವರು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ತನ್ವೀರ್ ಸೇಠ್ ಅವ್ರಿಗೆ ತಪ್ಪಿದೆ. ಸೊ ಇದ್ರೊಳಗೆ ತಂದೆಯವ್ರದ್ದೇನು ಕೈವಾಡ ಇಲ್ಲ. ಈಗ ತಂದೆಯವರು ಮಧ್ಯದಲ್ಲೇ ಮುಖ್ಯಮಂತ್ರಿ ಸ್ಥಾನ ಕೈ ಬಿಟ್ಟಾಗ ನಮ್ಮ ಸಮುದಾಯದವ್ರಿಗೆ ಸಹಜವಾಗಿ ಏನಾಗುತ್ತೆ, ಕೋಪ ಬರುತ್ತೆ, ಅಸಮಾಧಾನ ಆಗುತ್ತೆ. ಅದಾಗಬಾರ್ದು ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ. ಸೊ ಯಾರ್ದು ಕಿತ್ಕೊಂಡು ಏನು ಕೊಟ್ಟಿಲ್ಲ. ಸಿದ್ದರಾಮಯ್ಯ ನಮ್ಮ ಬೆನ್ನಿಗೆ ನಿಲ್ತಾರೆ ಅಂತ ದೆಹಲಿಗೂ ಹೋಗದೆ ನಂಬಿದ್ದವರಿಗೆ ಶಾಕ್ ಆಗಿದೆ. ಸಚಿವ ಸ್ಥಾನ ವಂಚಿತರ ಅಸಮಾಧಾನ ಒಂದ್ ಕಡೆ ಆದ್ರೆ ಅಹಿಂದ ಶಾಸಕರು ಸಿದ್ದರಾಮಯ್ಯ ಮೇಲೆ ಬೇಸರಗೊಂಡಿದ್ದಾರೆ. ಪ್ರಸನ್ನ, ಟಿವಿ9 ಬೆಂಗಳೂರು.